ವೀರಶೈವ ಮಹಾಸಭೆ ಒಂದು ತೀರ್ಮಾನ ತಗೊಂಡಿದೆ. ಹಾಗೆಯೇ ಒಕ್ಕಲಿಗರು ಸಹ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಎಲ್ಲ ಮಠಾಧಿಪತಿಗಳ ಕೂಗು ಒಂದೇ ಇದೆ. ಜನಗಣತಿ ಸಕ್ರಮವಾಗಿ ಆಗಿಲ್ಲ, ಅಕ್ರಮ ಆಗಿದೆ. ಸಕ್ರಮ ಮಾಡಿ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವರಾಜ ಅರಸಪೀಠನಲ್ಲಿ ಅವನೂರು ವರದಿ ಅಂತ ಬಂತು. ಅವನೂರು ವರದಿ ಬಂದಾಗ 82 ಜನ ವೀರಶೈವ ಶಾಸಕರು ಅಸೆಂಬ್ಲಿಯಲ್ಲಿದ್ದರು. ಆ ವರದಿಯನ್ನು ನೋಡಿ 82 ಜನ ಹೊರಗೆ ಬಂದುಬಿಟ್ಟಿದ್ರೆ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರಲಿಲ್ಲ. ಆಗ ಭೀಮಣ್ಣ ಖಂಡ್ರೆ, ಅಖಿಲ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿದ್ದ ಭೀಮಣ್ಣ ಖಂಡ್ರೆ MLA ಇದ್ದರು. ಒಬ್ಬರೇ ಆ ಚಿಂದಿ ಮಾಡಿ ಹೊರಗೆ ಹಾಕಿ ಬಂದಾರ. ಒಬ್ಬರೇ ಸುಟ್ಟು ಬೆಂಕಿ ಹಾಕಿದರು ಅಂತ ಕೆಚ್ಚದೆ 82 ಜನ ವೀರಶೈವರ MLA ಇದ್ದಿದ್ರೆ ಬಹುಶಃ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರಲಿಲ್ಲ. ಅದನ್ನೇ ನಮ್ಮ ಶಾಸಕರು ಬಸವರಾಜ ಶಿವಗಂಗೆ ಅವರು ಮಾತು ಹೇಳಿದ್ದಾರೆ. ಮೊನ್ನೆ ಪೇಪರ್ ನೋಡಿದ್ವಿ, ಮಾಧ್ಯಮದಲ್ಲಿ ನೋಡಿದ್ವಿ. ಇರುವಂಥ ವೀರಶೈವ 7 ಜನ ಸಚಿವರು ಕೂಡಲೇ ರಾಜೀನಾಮೆ ಕೊಡಲಿ, ಸಮಾಜ ಬೇಕು ಅಂದರೆ ರಾಜೀನಾಮೆ ಕೊಡಲಿ ಅನ್ನುವಂಥ ಮಾತನ್ನು ಗಟ್ಟಿ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮೆಚ್ಕೋಬೇಕು. ಆ ಮಾತಿಗೆ ನಮ್ಮದು ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ಬಹುಶಃ ಅಖಿಲ ವೀರಶೈವ ಮಹಾಸಭೆ ಇದರಲ್ಲಿ ಮುಂಚೂಣಿ ನಿಂತ್ಕೊಂಡಿದೆ. ಅದಕ್ಕೆಲ್ಲ ಸುಮಾರು ಸಾವಿರಾರು ಮಠಗಳಿವೆ. ಎಲ್ಲ ಮಠಗಳ ಕೂಗು ಒಂದೇ ಇದೆ. ನಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಸರಿಪಡಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಸರ್ಕಾರ ಒಂದು ವ್ಯಕ್ತಿಯನ್ನು, ಒಂದು ಸಮಾಜವನ್ನು ಓಲೈಸೋಕ್ಕೆ ಬೇರೆ ಸಮಾಜ ತುಳಿಬಾರ್ದು. ಎಚ್ಚರಿಕೆಯಿಂದ ಮುಂದುವರ್ಕೊಂಡ್ರೆ ಸರ್ಕಾರವೂ ಸೇಫ್ಟಿ ಇರುತ್ತದೆ, ನಾವು ಸುರಕ್ಷಿತವಾಗಿರ್ತೀವಿ. ವಿಪಣ್ಣ ಹೇಳ್ದಂಗೆ ಒಳ್ಳೆ ಸರ್ಕಾರ ಬಂದರೆ ನಮಗೂ ಒಳ್ಳೆ ಮಳೆ ಬೆಳೆ ಎಲ್ಲ ಆಗುತ್ತೆ ಅಂತ ಭಾವಿಸ್ಕೊಂಡು ಪೂಜ್ಯ ರಾಷ್ಟ್ರೀಯ ಕಾರ್ಯಕ್ರಮ ಅಖಿಲ ವೀರಶೈವ ಮಹಾಸಭೆ ಒಂದು ತೀರ್ಮಾನ ತಗೊಂಡಿದೆ. ಹಾಗೆಯೇ ಒಕ್ಕಲಿಗರು ಸಹ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಎಲ್ಲ ಮಠಾಧಿಪತಿಗಳ ಕೂಗು ಒಂದೇ ಇದೆ. ಜನಗಣತಿ ಸಕ್ರಮವಾಗಿ ಆಗಿಲ್ಲ, ಅಕ್ರಮ ಆಗಿದೆ. ಸಕ್ರಮ ಮಾಡಿ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವರಾಜ ಅರಸಪೀಠನಲ್ಲಿ ಅವನೂರು ವರದಿ ಅಂತ ಬಂತು. ಅವನೂರು ವರದಿ ಬಂದಾಗ 82 ಜನ ವೀರಶೈವ ಶಾಸಕರು ಅಸೆಂಬ್ಲಿಯಲ್ಲಿದ್ದರು. ಆ ವರದಿಯನ್ನು ನೋಡಿ 82 ಜನ ಹೊರಗೆ ಬಂದುಬಿಟ್ಟಿದ್ರೆ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರಲಿಲ್ಲ. ಆಗ ಭೀಮಣ್ಣ ಖಂಡ್ರೆ, ಅಖಿಲ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿದ್ದ ಭೀಮಣ್ಣ ಖಂಡ್ರೆ MLA ಇದ್ದರು. ಒಬ್ಬರೇ ಆ ಚಿಂದಿ ಮಾಡಿ ಹೊರಗೆ ಹಾಕಿ ಬಂದಾರ. ಒಬ್ಬರೇ ಸುಟ್ಟು ಬೆಂಕಿ ಹಾಕಿದರು ಅಂತ ಕೆಚ್ಚದೆ 82 ಜನ ವೀರಶೈವರ MLA ಇದ್ದಿದ್ರೆ ಬಹುಶಃ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರಲಿಲ್ಲ. ಅದನ್ನೇ ನಮ್ಮ ಶಾಸಕರು ಬಸವರಾಜ ಶಿವಗಂಗೆ ಅವರು ಮಾತು ಹೇಳಿದ್ದಾರೆ. ಮೊನ್ನೆ ಪೇಪರ್ ನೋಡಿದ್ವಿ, ಮಾಧ್ಯಮದಲ್ಲಿ ನೋಡಿದ್ವಿ. ಇರುವಂಥ ವೀರಶೈವ 7 ಜನ ಸಚಿವರು ಕೂಡಲೇ ರಾಜೀನಾಮೆ ಕೊಡಲಿ, ಸಮಾಜ ಬೇಕು ಅಂದರೆ ರಾಜೀನಾಮೆ ಕೊಡಲಿ ಅನ್ನುವಂಥ ಮಾತನ್ನು ಗಟ್ಟಿ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮೆಚ್ಕೋಬೇಕು. ಆ ಮಾತಿಗೆ ನಮ್ಮದು ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ಬಹುಶಃ ಅಖಿಲ ವೀರಶೈವ ಮಹಾಸಭೆ ಇದರಲ್ಲಿ ಮುಂಚೂಣಿ ನಿಂತ್ಕೊಂಡಿದೆ. ಅದಕ್ಕೆಲ್ಲ ಸುಮಾರು ಸಾವಿರಾರು ಮಠಗಳಿವೆ. ಎಲ್ಲ ಮಠಗಳ ಕೂಗು ಒಂದೇ ಇದೆ. ನಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಸರಿಪಡಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಸರ್ಕಾರ ಒಂದು ವ್ಯಕ್ತಿಯನ್ನು, ಒಂದು ಸಮಾಜವನ್ನು ಓಲೈಸೋಕ್ಕೆ ಬೇರೆ ಸಮಾಜ ತುಳಿಬಾರ್ದು. ಎಚ್ಚರಿಕೆಯಿಂದ ಮುಂದುವರ್ಕೊಂಡ್ರೆ ಸರ್ಕಾರವೂ ಸೇಫ್ಟಿ ಇರುತ್ತದೆ, ನಾವು ಸುರಕ್ಷಿತವಾಗಿರ್ತೀವಿ. ವಿಪಣ್ಣ ಹೇಳ್ದಂಗೆ ಒಳ್ಳೆ ಸರ್ಕಾರ ಬಂದರೆ ನಮಗೂ ಒಳ್ಳೆ ಮಳೆ ಬೆಳೆ ಎಲ್ಲ ಆಗುತ್ತೆ ಅಂತ ಭಾವಿಸ್ಕೊಂಡು ಪೂಜ್ಯ ರಾಷ್ಟ್ರೀಯ ಕಾರ್ಯಕ್ರಮ ಅಖಿಲ ವೀರಶೈವ ಮಹಾಸಭೆ ಒಂದು ತೀರ್ಮಾನ ತಗೊಂಡಿದೆ. ಹಾಗೆಯೇ ಒಕ್ಕಲಿಗರು ಸಹ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಎಲ್ಲ ಮಠಾಧಿಪತಿಗಳ ಕೂಗು ಒಂದೇ ಇದೆ. ಜನಗಣತಿ ಸಕ್ರಮವಾಗಿ ಆಗಿಲ್ಲ, ಅಕ್ರಮ ಆಗಿದೆ. ಸಕ್ರಮ ಮಾಡಿ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವರಾಜ ಅರಸಪೀಠನಲ್ಲಿ ಅವನೂರು ವರದಿ ಅಂತ ಬಂತು. ಅವನೂರು ವರದಿ ಬಂದಾಗ 82 ಜನ ವೀರಶೈವ ಶಾಸಕರು ಅಸೆಂಬ್ಲಿಯಲ್ಲಿದ್ದರು. ಆ ವರದಿಯನ್ನು ನೋಡಿ 82 ಜನ ಹೊರಗೆ ಬಂದುಬಿಟ್ಟಿದ್ರೆ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರಲಿಲ್ಲ. ಆಗ ಭೀಮಣ್ಣ ಖಂಡ್ರೆ, ಅಖಿಲ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿದ್ದ ಭೀಮಣ್ಣ ಖಂಡ್ರೆ MLA ಇದ್ದರು. ಒಬ್ಬರೇ ಆ ಚಿಂದಿ ಮಾಡಿ ಹೊರಗೆ ಹಾಕಿ ಬಂದಾರ. ಒಬ್ಬರೇ ಸುಟ್ಟು ಬೆಂಕಿ ಹಾಕಿದರು ಅಂತ ಕೆಚ್ಚದೆ 82 ಜನ ವೀರಶೈವರ MLA ಇದ್ದಿದ್ರೆ ಬಹುಶಃ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರಲಿಲ್ಲ. ಅದನ್ನೇ ನಮ್ಮ ಶಾಸಕರು ಬಸವರಾಜ ಶಿವಗಂಗೆ ಅವರು ಮಾತು ಹೇಳಿದ್ದಾರೆ. ಮೊನ್ನೆ ಪೇಪರ್ ನೋಡಿದ್ವಿ, ಮಾಧ್ಯಮದಲ್ಲಿ ನೋಡಿದ್ವಿ. ಇರುವಂಥ ವೀರಶೈವ 7 ಜನ ಸಚಿವರು ಕೂಡಲೇ ರಾಜೀನಾಮೆ ಕೊಡಲಿ,
ಸಮಾಜ ಬೇಕು ಅಂದರೆ ರಾಜೀನಾಮೆ ಕೊಡಲಿ ಅನ್ನುವಂಥ ಮಾತನ್ನು ಗಟ್ಟಿ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮೆಚ್ಕೋಬೇಕು ಆ ಮಾತಿಗೆ. ಆ ಮಾತಿಗೆ ನಮ್ಮದು ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ಬಹುಶಃ ಅಖಿಲ ವೀರಶೈವ ಮಹಾಸಭೆ ಇದರಲ್ಲಿ ಮುಂಚೂಣಿ ನಿಂತ್ಕೊಂಡಿದೆ. ಅದಕ್ಕೆಲ್ಲ ಸುಮಾರು ಸಾವಿರಾರು ಮಠಗಳಿವೆ. ಮಠಗಳ ಎಲ್ಲ ಮಠಗಳ ಕೂಗು ಒಂದೇ ಇದೆ, ನಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಸರಿಪಡಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಸರ್ಕಾರ ಒಂದು ವ್ಯಕ್ತಿಯನ್ನು ಒಂದು ಸಮಾಜವನ್ನು ಓಲೈಸೋಕ್ಕೆ ಬೇರೆ ಸಮಾಜ ತುಳಿಬಾರ್ದು, ಎಚ್ಚರಿಕೆಯಿಂದ ಮುಂದುವರ್ಕೊಂಡ್ರೆ ಸರ್ಕಾರವೂ ಸೇಫ್ಟಿ ಇರುತ್ತದೆ, ನಾವು ಸುರಕ್ಷಿತವಾಗಿರ್ತೀವಿ. ವಿಪಣ್ಣ ಹೇಳ್ದಂಗೆ ಒಳ್ಳೆ ಸರ್ಕಾರ ಬಂದರೆ ನಮಗೂ ಒಳ್ಳೆ ಮಳೆ ಬೆಳೆ ಎಲ್ಲ ಆಗುತ್ತೆ ಅಂತ ಭಾವಿಸ್ಕೊಂಡು ಪೂಜ್ಯ ರಾಷ್ಟ್ರೀಯ ಕಾರ್ಯಕ್ರಮ ಅಖಿಲ ವೀರಶೈವ ಮಹಾಸಭೆ ಒಂದು ತೀರ್ಮಾನ ತಗೊಂಡಿದೆ. ಹಾಗೆಯೇ ಒಕ್ಕಲಿಗರು ಸಹ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಎಲ್ಲ ಮಠಾಧಿಪತಿಗಳ ಕೂಗು ಒಂದೇ ಇದೆ, ಜನಗಣತಿ ಸಕ್ರಮವಾಗಿಲ್ಲ, ಅಕ್ರಮ ಆಗಿದೆ, ಸಕ್ರಮ ಮಾಡಿ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವರಾಜ ಅರಸಪೀಠನಲ್ಲಿ ಅವನೂರು ವರದಿ ಅಂತ ಬಂತು. ಅವನೂರು ವರದಿ ಬಂದಾಗ 82 ಜನ ವೀರಶೈವ ಶಾಸಕರು ಅಸೆಂಬ್ಲಿಯಲ್ಲಿದ್ದರು. ಆ ವರದಿಯನ್ನು ನೋಡಿ 82 ಜನ ಹೊರಗೆ ಬಂದುಬಿಟ್ಟಿದ್ರೆ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರ್ಲಿಲ್ಲ. ಆಗ ಭೀಮಣ್ಣ ಖಂಡ್ರೆ, ಅಖಿಲ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿದ್ದ ಭೀಮಣ್ಣ ಖಂಡ್ರೆ MLA ಇದ್ದರು. ಒಬ್ಬರೇ ಆ ಚಿಂದಿ ಮಾಡಿ ಹೊರಗೆ ಹಾಕಿ ಬಂದಾರ, ಒಬ್ಬರೇ ಸುಟ್ಟು ಬೆಂಕಿ ಹಾಕಿದರು ಅಂತ ಕೆಚ್ಚದೆ 82 ಜನ ವೀರಶೈವರ MLA ಇದ್ದಿದ್ರೆ ಬಹುಶಃ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರ್ಲಿಲ್ಲ. ಅದನ್ನೇ ನಮ್ಮ ಶಾಸಕರು ಬಸವರಾಜ ಶಿವಗಂಗೆ ಅವರು ಮಾತು ಹೇಳಿದ್ದಾರೆ. ಮೊನ್ನೆ ಪೇಪರ್ ನೋಡಿದ್ವಿ, ಮಾಧ್ಯಮದಲ್ಲಿ ನೋಡಿದ್ವಿ. ಇರುವಂಥ ವೀರಶೈವ 7 ಜನ ಸಚಿವರು ಕೂಡಲೇ ರಾಜೀನಾಮೆ ಕೊಡಲಿ, ಸಮಾಜ ಬೇಕು ಅಂದರೆ ರಾಜೀನಾಮೆ ಕೊಡಲಿ ಅನ್ನುವಂಥ ಮಾತನ್ನು ಗಟ್ಟಿ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮೆಚ್ಕೋಬೇಕು ಆ ಮಾತಿಗೆ. ಆ ಮಾತಿಗೆ ನಮ್ಮದು ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ಬಹುಶಃ ಅಖಿಲ ವೀರಶೈವ ಮಹಾಸಭೆ ಇದರಲ್ಲಿ ಮುಂಚೂಣಿ ನಿಂತ್ಕೊಂಡಿದೆ. ಅದಕ್ಕೆಲ್ಲ ಸುಮಾರು ಸಾವಿರಾರು ಮಠಗಳಿವೆ. ಮಠಗಳ ಎಲ್ಲ ಮಠಗಳ ಕೂಗು ಒಂದೇ ಇದೆ, ನಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಸರಿಪಡಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಸರ್ಕಾರ ಒಂದು ವ್ಯಕ್ತಿಯನ್ನು ಒಂದು ಸಮಾಜವನ್ನು ಓಲೈಸೋಕ್ಕೆ ಬೇರೆ ಸಮಾಜ ತುಳಿಬಾರ್ದು, ಎಚ್ಚರಿಕೆಯಿಂದ ಮುಂದುವರ್ಕೊಂಡ್ರೆ ಸರ್ಕಾರವೂ ಸೇಫ್ಟಿ ಇರುತ್ತದೆ, ನಾವು ಸುರಕ್ಷಿತವಾಗಿರ್ತೀವಿ. ವಿಪಣ್ಣ ಹೇಳ್ದಂಗೆ ಒಳ್ಳೆ ಸರ್ಕಾರ ಬಂದರೆ ನಮಗೂ ಒಳ್ಳೆ ಮಳೆ ಬೆಳೆ ಎಲ್ಲ ಆಗುತ್ತೆ ಅಂತ ಭಾವಿಸ್ಕೊಂಡು ಪೂಜ್ಯ ರಾಷ್ಟ್ರೀಯ ಕಾರ್ಯಕ್ರಮ ಅಖಿಲ ವೀರಶೈವ ಮಹಾಸಭೆ ಒಂದು ತೀರ್ಮಾನ ತಗೊಂಡಿದೆ. ಹಾಗೆಯೇ ಒಕ್ಕಲಿಗರು ಸಹ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಎಲ್ಲ ಮಠಾಧಿಪತಿಗಳ ಕೂಗು ಒಂದೇ ಇದೆ, ಜನಗಣತಿ ಸಕ್ರಮವಾಗಿಲ್ಲ, ಅಕ್ರಮ ಆಗಿದೆ, ಸಕ್ರಮ ಮಾಡಿ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವರಾಜ ಅರಸಪೀಠನಲ್ಲಿ ಅವನೂರು ವರದಿ ಅಂತ ಬಂತು. ಅವನೂರು ವರದಿ ಬಂದಾಗ 82 ಜನ ವೀರಶೈವ ಶಾಸಕರು ಅಸೆಂಬ್ಲಿಯಲ್ಲಿದ್ದರು. ಆ ವರದಿಯನ್ನು ನೋಡಿ 82 ಜನ ಹೊರಗೆ ಬಂದುಬಿಟ್ಟಿದ್ರೆ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರ್ಲಿಲ್ಲ. ಆಗ ಭೀಮಣ್ಣ ಖಂಡ್ರೆ, ಅಖಿಲ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿದ್ದ ಭೀಮಣ್ಣ ಖಂಡ್ರೆ MLA ಇದ್ದರು. ಒಬ್ಬರೇ ಆ ಚಿಂದಿ ಮಾಡಿ ಹೊರಗೆ ಹಾಕಿ ಬಂದಾರ, ಒಬ್ಬರೇ ಸುಟ್ಟು ಬೆಂಕಿ ಹಾಕಿದರು ಅಂತ ಕೆಚ್ಚದೆ 82 ಜನ ವೀರಶೈವರ MLA ಇದ್ದಿದ್ರೆ ಬಹುಶಃ ಇಷ್ಟು ಅನ್ಯಾಯ ವೀರಶೈವರಿಗೆ ಆಗ್ತಿರ್ಲಿಲ್ಲ. ಅದನ್ನೇ ನಮ್ಮ ಶಾಸಕರು ಬಸವರಾಜ ಶಿವಗಂಗೆ ಅವರು ಮಾತು ಹೇಳಿದ್ದಾರೆ. ಮೊನ್ನೆ ಪೇಪರ್ ನೋಡಿದ್ವಿ, ಮಾಧ್ಯಮದಲ್ಲಿ ನೋಡಿದ್ವಿ. ಇರುವಂಥ ವೀರಶೈವ 7 ಜನ ಸಚಿವರು ಕೂಡಲೇ ರಾಜೀನಾಮೆ ಕೊಡಲಿ, ಸಮಾಜ ಬೇಕು ಅಂದರೆ ರಾಜೀನಾಮೆ ಕೊಡಲಿ ಅನ್ನುವಂಥ ಮಾತನ್ನು ಗಟ್ಟಿ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮೆಚ್ಕೋಬೇಕು ಆ ಮಾತಿಗೆ. ಆ ಮಾತಿಗೆ ನಮ್ಮದು ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ಬಹುಶಃ ಅಖಿಲ ವೀರಶೈವ ಮಹಾಸಭೆ ಇದರಲ್ಲಿ ಮುಂಚೂಣಿ ನಿಂತ್ಕೊಂಡಿದೆ. ಅದಕ್ಕೆಲ್ಲ ಸುಮಾರು ಸಾವಿರಾರು ಮಠಗಳಿವೆ. ಮಠಗಳ ಎಲ್ಲ ಮಠಗಳ ಕೂಗು ಒಂದೇ ಇದೆ, ನಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಸರಿಪಡಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಸರ್ಕಾರ ಒಂದು ವ್ಯಕ್ತಿಯನ್ನು ಒಂದು ಸಮಾಜವನ್ನು ಓಲೈಸೋಕ್ಕೆ ಬೇರೆ ಸಮಾಜ ತುಳಿಬಾರ್ದು, ಎಚ್ಚರಿಕೆಯಿಂದ ಮುಂದುವರ್ಕೊಂಡ್ರೆ ಸರ್ಕಾರವೂ ಸೇಫ್ಟಿ ಇರುತ್ತದೆ, ನಾವು ಸುರಕ್ಷಿತವಾಗಿರ್ತೀವಿ. ವಿಪಣ್ಣ ಹೇಳ್ದಂಗೆ ಒಳ್ಳೆ ಸರ್ಕಾರ ಬಂದರೆ ನಮಗೂ ಒಳ್ಳೆ ಮಳೆ ಬೆಳೆ ಎಲ್ಲ ಆಗುತ್ತೆ ಅಂತ ಭಾವಿಸ್ಕೊಂಡು ಪೂಜ್ಯ ರಾಷ್ಟ್ರೀಯ ಕಾರ್ಯಕ್ರಮ